ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ನಿಮಗೆ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ನ ಬಗ್ಗೆ ಟೆನ್ಷನ್ ಇದೆಯಾ? ಹಾಗಾದರೆ ಡೋಂಟ್ ವೆರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಯಾವ ರೀತಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ನಾನು ಕೆಲವು ಟಿಪ್ಸ್ಗಳನ್ನು ಹೇಳಲು ಇಷ್ಟಪಡ್ತೇನೆ. ಬಿಕಾಸ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ರಿವೀಲ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ 8 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, 4 ಮಾರ್ಕ್ಸ್ ಕ್ವಶನ್ ಮತ್ತೆ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಇಫ್ ಯು ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ಅಂತಾದರೆ ಯು ವಿಲ್ ಗೆಟ್ 40 to 50 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾಗಾದರೆ ಯಾಕೆ ಟೈಮ್ ವೇಸ್ಟ್ ಮಾಡೋದು? ನೋ ಅನ್ನೆಸೆಸರಿ ಚಾಪ್ಟರ್ಗೆ ಹೋಗೋದು ಬೇಡ, ಓನ್ಲಿ ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪರೇಷನ್ ಮಾಡೋಣ. ಹಾಗಾದರೆ ನೀವೇನು ಮಾಡಬೇಕು? ಟೇಕ್ ಯುವರ್ ನೋಟ್ ಬುಕ್ ಆ್ಯಂಡ್ ಪೆನ್, ವಾಚ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್. ಈಗ ನಾನು ಫಸ್ಟ್ ಚಾಪ್ಟರ್ ಆದಂತಹ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅದರ ಬಗ್ಗೆ ನೋಡೋಣ. ಫಸ್ಟ್ ಚಾಪ್ಟರ್ ಆಯ್ತಾ? ಅಲ್ಲಿ ಏನು ಹೇಳಿದ್ದಾರೆ? ಇನ್ ಎ ಹಾಸ್ಪಿಟಲ್ ಯಾರಿದ್ದಾರೆ? ಡಾಕ್ಟರ್ ಇದ್ದಾರೆ, ನರ್ಸ್ ಇದ್ದಾರೆ ಆ್ಯಂಡ್ ಸ್ಟಾಫ್ ವರ್ಕ್ ಟುಗೆದರ್ ಅಂತ ಹೇಳಿದರೆ ಒಟ್ಟಿಗೆ ಸೇರ್ ಮಾಡಿ ಅವ್ರು ಏನು ಮಾಡ್ತಾರೆ? ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಹೇಳ್ತೇವೆ? ಗ್ರೂಪ್ ಆಕ್ಟಿವಿಟೀಸ್. ಎಲ್ಲರೂ ಸೇರಿಬಿಟ್ಟು ಅವ್ರು ಏನು ಮಾಡುವಂಥದ್ದು? ದೇ ಆರ್ ಡೂಯಿಂಗ್ ದೇಯರ್ ಆಕ್ಟಿವಿಟೀಸ್ ಅಲ್ವಾ? ಸೊ ಹಾಗಾದರೆ ಇದಕ್ಕೆ ಏನು ಹೇಳ್ತೇವೆ ನಾವು? ಗ್ರೂಪ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ. ನೆಕ್ಸ್ಟ್, ರೀತು ಈಸ್ ಎ ಮ್ಯಾನೇಜರ್ ಆಫ್ ನಾರ್ದರ್ನ್ ಡಿವಿಷನ್ ಆಫ್ ಲಾರ್ಜ್ ಕಾರ್ಪೊರೇಟ್ ಹೌಸ್. ರೀತಿ ಯಾರಾಗಿದ್ದಾಳೆ? ಮ್ಯಾನೇಜರ್ ಆಗಿದ್ದಾಳೆ. ಮ್ಯಾನೇಜರ್ ಯಾವ ಲೆವೆಲ್ ಅಲ್ಲಿ ಬರ್ತದೆ? ನಮ್ಮಲ್ಲಿ ಟಾಪ್ ಲೆವೆಲ್ ಇದೆ, ಮೀಡಿಯಂ ಲೆವೆಲ್ ಎಲ್ಲಿದೆ ಆ್ಯಂಡ್ ಆಪರೇಷನ್ ಲೆವೆಲ್ ಅಂತ 3 ಲೆವೆಲ್ಸ್ಗಳೇ ಇದೆ. ಕರೆಕ್ಟಾ? ಟಾಪ್ ಲೆವೆಲಲ್ಲಿ ಆಲ್ CEOs ಆಗಿರ್ಬೋದು, ಅಥವಾ ಪ್ರೆಸಿಡೆಂಟ್ ಆಗಿರ್ಬೋದು, ಅಥವಾ ಚೇರ್ಪರ್ಸನ್ ಆಗಿರ್ಬೋದು, ಇವರೆಲ್ಲ ಇರುವಂಥದ್ದು ಅಲ್ವಾ? ಮಿಡಲ್ ಲೆವೆಲಲ್ಲಿ ಯಾರು? ಎಲ್ಲ ಮ್ಯಾನೇಜರ್ಸ್ಗಳು ಇರ್ತಾರೆ. ಫಿನಾನ್ಸ್ ಮ್ಯಾನೇಜರ್, HR ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಎಕ್ಸೆಟ್ರಾ ಅಲ್ವಾ? ಇಲ್ಲಿ ಮ್ಯಾನೇಜರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದೇನು? ಮಿಡಲ್ ಲೆವೆಲ್ ಮ್ಯಾನೇಜರ್ ಅಂತ ಹೇಳ್ತೇವೆ. ಮಿಡಲ್ ಲೆವೆಲ್ ಮ್ಯಾನೇಜರ್. ನೆಕ್ಸ್ಟ್, ವೆನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೀಪ್ ಆನ್ ಚೇಂಜಿಂಗ್. ಏನಾಗಿದೆ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೀಪ್ ಆನ್ ಚೇಂಜಿಂಗ್. ಕೀಪ್ ಆನ್ ಚೇಂಜಿಂಗ್ ಅಂತ ಹೇಳಿದ್ರೆ ಏನು? ಡೈನಾಮಿಕ್ ಫಂಕ್ಷನ್ ಅಂತ ಹೇಳಿದ್ರೆ ಇನ್ನೊಂದು ವರ್ಡ್, ಒಂದೇ ವರ್ಡ್ ಅಲ್ಲಿ ನಾವು ಹೇಳೋದಂತಿದ್ರೆ ಡೈನಾಮಿಕ್ ಅಂದ್ರೆ ಚೇಂಜ್ ಆಗ್ತಾ ಇರ್ತದೆ ಅಂತ ಹೇಳೋದಕ್ಕೆ ಡೈನಾಮಿಕ್ ಫಂಕ್ಷನ್ ಅಂತ ನಾವು ಹೇಳ್ತೇವೆ. ವಿಚ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೆಲ್ಪ್ ದಿ ಆರ್ಗನೈಸೇಷನ್ ಅಡಾಪ್ಟ್. ಹಾಗಾದ್ರೆ ಯಾವುದಿದು? ಡೈನಾಮಿಕ್ ಫಂಕ್ಷನ್ ಅಂತ ಹೇಳ್ತೇವೆ. ವಿಚ್ ಫಂಕ್ಷನ್ ಮ್ಯಾನೇಜ್ಮೆಂಟ್ ಎನ್ಶೂರ್ ಫೈಂಡಿಂಗ್ ದಿ ರೈಟ್ ಪೀಪಲ್ ಫಾರ್ ದಿ ರೈಟ್ ಜಾಬ್. ಕರೆಕ್ಟ್ ಜಾಬಿಗೆ ಕರೆಕ್ಟ್ ಪರ್ಸನ್ ಅನ್ನು ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ನಾವು ಏನು ಹೇಳ್ತೇವೆ? ಸ್ಟಾಫಿಂಗ್ ಅಂತ ಹೇಳ್ತೇವೆ. ಸ್ಟಾಫಿಂಗ್. ನೆಕ್ಸ್ಟ್, ಎ ಪೆಟ್ರೋಲ್ ಬಂಕ್ ನೀಡ್ ಟು ಬಿ ಮ್ಯಾನೇಜ್ಡ್ ಆಸ್ ಮಚ್ ಆಸ್ ಹಾಸ್ಪಿಟಲ್ ಆರ್ ಎ ಸ್ಕೂಲ್ ಡಸ್. ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಸ್ಟೇಟೆಡ್ ಹಿಯರ್ ಅಂತ ಹೇಳಿದ್ದಾರೆ. ಅಂದ್ರೆ ಪೆಟ್ರೋಲ್ ಬಂಕ್ ನೀಡ್ಸ್ ಟು ಬಿ ಮ್ಯಾನೇಜ್ಡ್ ಆಸ್ ಮಚ್ ಆಸ್ ಹಾಸ್ಪಿಟಲ್ ಆರ್ ಸ್ಕೂಲ್ ಅಲ್ವಾ? ಇದಕ್ಕೆ ನಾವು ಹೇಳ್ತೇವೆ ಅಲ್ಲಿ ಆಲ್ ಪರ್ವೇಸಿವ್ ಅಂತ ಹೇಳ್ತೇವೆ. ಪರ್ವೇಸಿವ್ ಅಂತ ಹೇಳಿದ್ರೆ ಹೇಳ್ತೇವೆ ಇಲ್ಲಿ ಎಲ್ಲಾ ರೀತಿಯ ಆಕ್ಟಿವಿಟೀಸ್ಗಳು ನಡೀತಾರೆ. ಇಕನಾಮಿಕ್, ಸೋಷಿಯಲ್, ಪೊಲಿಟಿಕಲ್, ಎಲ್ಲ ಟೆಕ್ನಾಲಜಿಕಲ್, ಎಲ್ಲ ಟೈಪ್ನ ಆಕ್ಟಿವಿಟೀಸ್ಗಳಲ್ಲಿ ನಡೆಯುವಂಥದ್ದು. ಅದಕ್ಕೆ ನಾವೇನು ಹೇಳ್ತೇವೆ? ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವೇಸಿವ್ ಅಂತ ಹೇಳ್ತೇವೆ. ನೆಕ್ಸ್ಟ್, 2 ಮಾರ್ಕ್ಸಿಗೆ ಯಾವ ಕ್ವಶನ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು? ಇನ್ ಎ ಕ್ರಿಕೆಟ್ ಮ್ಯಾಚ್ ಪ್ಲೇಯರ್ ಹ್ಯಾವ್ ಟ್ಯಾಲೆಂಟ್ ಬಟ್ ಫೇಲ್ ಟು ವಿನ್ ವಿದೌಟ್ ಕ್ಯಾಪ್ಟನ್. ವಿಚ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ರಿಫ್ಲೆಕ್ಟೆಡ್ ಇಯರ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರ್ತದೆ, ಅಲ್ಲಿ ಎಲ್ಲರಿಗೂ ಟ್ಯಾಲೆಂಟ್ ಇದೆ, ಬಟ್ ಅಲ್ಲಿ ಡೈರೆಕ್ಷನ್ ಕೊಡುವಂತ ಒಬ್ಬ ವ್ಯಕ್ತಿ ಇರ್ತಿದ್ರೆ ಅಲ್ಲಿ ನಾವು ವಿನ್ ಆಗ್ಬೋದು. ಡೈರೆಕ್ಷನ್ ಇಲ್ಲದೆ ಅವರಷ್ಟಕ್ಕೆ ಆಡಿದ್ರೆ ಏನಾಗ್ಬೋದು? ನಾವು ವಿನ್ ಆಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಹೇಳ್ತೇವೆ ಡೈರೆಕ್ಟಿಂಗ್ ಅಂತ ಹೇಳ್ತೇವೆ. ಡೈರೆಕ್ಟಿಂಗ್ ಅಂದ್ರೆ ಏನು? ಎಂಪ್ಲಾಯೀಸ್ ಟು fully realize their
potential and capabilities by motivating and providing effective leader. ಅಂದ್ರೆ ಏನು, ಪ್ರತಿಯೊಬ್ಬ ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ಆಡ್ಬೇಕಂತಾದ್ರೆ ಅದು ಇಟ್ ಡಿಪೆಂಡ್ಸ್ ಅಪಾನ್ ದಿ ಕ್ಯಾಪ್ಟನ್ ಅಲ್ಲಿ. ಕ್ಯಾಪ್ಟನ್ ಒಳ್ಳೇದಿದ್ರೆ ಅವ್ರೇನ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಆಡ್ತಾರೆ. ಕ್ಯಾಪ್ಟನ್ ಒಳ್ಳೇದಿಲ್ಲ ಅಂತಾದ್ರೆ ಅವ್ರೇನ್ ಮಾಡ್ತಾರೆ, ಅವರದ್ದೇ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ, ಆಡ್ತಾರೆ. ಆಗೇನಾಗ್ತದೆ, ನಾವು ಎನಿಸಿದಂತಹ ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಎ ಕಂಪನಿ ಚೇಂಜ್ ಇಟ್ಸ್ ಸ್ಟ್ರಾಟಜಿ ಫ್ರೀಕ್ವೆಂಟ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗ್ತದೆ ಅಂತ ಹೇಳುವಾಗ ನಾನು ಆಗ ಹೇಳಿದೆ ಏನ್ ಫಂಕ್ಷನ್ ಅದು, ಡೈನಾಮಿಕ್ ಫಂಕ್ಷನ್ ಅಂತ ಹೇಳಿದೆ ಅಲ್ವಾ. ದಟ್ ಈಸ್ ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಡಸ್ ದೀಸ್ ಹೈಲೈಟ್, ಎಕ್ಸ್ಪ್ಲೈನ್ ಇಟ್ ವಿತ್ ಒನ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, 2 ಮಾರ್ಕ್ಸ್ಗೆ ಒಂದು ಆನ್ಸರ್ ಬರೀಲಿಕ್ಕೆ ಉಂಟು, ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಉಂಟು. ಕರೆಕ್ಟಾ? 1 ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಅದಕ್ಕೆ ನೀವೇನ್ ಮಾಡಬೇಕು, ಡೈರೆಕ್ಟಿಂಗ್ ನ ಮೀನಿಂಗ್ ಗೊತ್ತಿರಬೇಕು. ಎಲ್ಲಾ ಚಾಪ್ಟರ್ನ ಫಸ್ಟ್ ನೀವು ಕಲಿಬೇಕಾದಂಥದ್ದು ಮೀನಿಂಗ್. ಫಸ್ಟ್ ಚಾಪ್ಟರ್ ಇಂದ ಲಾಸ್ಟ್ ಚಾಪ್ಟರ್ ನವರೆಗೆ ಪ್ರತಿಯೊಂದು ಟಾಪಿಕ್ ಇದ್ದು ಏನ್ ಮಾಡಬೇಕು, ಮೀನಿಂಗ್ ಅನ್ನು ಕಲಿಬೇಕು. ಅದರಿಂದ ಕ್ವಶನ್ ಅನ್ನು ನಿಮ್ಗೆ ಕೇಳ್ತಾರೆ. ಇಲ್ಲೇನಾಯ್ತು, ಡೈರೆಕ್ಟಿಂಗ್ ಅಂತ ಹೇಳಿದ್ರೆ ಮೀನಿಂಗ್ ಗೊತ್ತಿದೆ ನಮ್ಗೆ. ಡೈರೆಕ್ಟಿಂಗ್ ಅಂತ ಹೇಳಿದ್ರೆ ಏನು, ಫುಲ್ಲಿ ರಿಯಲೈಸ್ ದೇರ್ ಪೊಟೆನ್ಷಿಯಲ್ ಅಂಡ್ ಕೆಪಾಬಿಲಿಟಿ ಬೈ ಮೋಟಿವೇಟಿಂಗ್ ಅಂಡ್ ಪ್ರೊವೈಡಿಂಗ್ ಇಫೆಕ್ಟಿವ್ ರಿಲೇಶನ್ಶಿಪ್ ಅಂತ ಹೇಳಿದ್ದೇವೆ. ಹಾಗಾದ್ರೆ ಡೈನಾಮಿಕ್ ಫಂಕ್ಷನ್ ಅಂದ್ರೆ ಏನು, ಗೋಸ್ ಆನ್ ಚೇಂಜಿಂಗ್, ಕೀಪ್ ಆನ್ ಚೇಂಜಿಂಗ್ ಅಲ್ಲ, ಅದು ಗೊತ್ತಿರಬೇಕು. ದಟ್ ನೆಕ್ಸ್ಟ್, as a manager, which interrelated functions of management would be applied in your organization? State any 2 of them ಅಂತ ಹೇಳಿದ್ದಾರೆ. ಅಂದ್ರೆ ಇನ್ನೇನು ಹೇಳಿದ್ದಾರೆ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಯಾವುದೆಲ್ಲ, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಅಲ್ವಾ. ಇದರಲ್ಲಿ ಯಾವುದಾದ್ರೂ 2 ಫಂಕ್ಷನ್ಸ್ ಅನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ಯಾವ್ದು ಬರಿಬಹುದು, ಪ್ಲಾನಿಂಗ್ ಮತ್ತು ಆರ್ಗನೈಸಿಂಗ್ ಬರಿಬಹುದು, ಸ್ಟಾಫಿಂಗ್ ಡೈರೆಕ್ಟಿಂಗ್ ಬರಿಬಹುದು, ಅಥವಾ ಆರ್ಗನೈಸಿಂಗ್ ಕಂಟ್ರೋಲಿಂಗ್ ಬರಿಬಹುದು. ಯಾವುದು ಆಗ್ತದೆ, ಎನಿ 2 ಫಂಕ್ಷನ್ಸ್ ಅನ್ನು ನೀವು ಬರೆಯುವಂಥದ್ದು. ನೆಕ್ಸ್ಟ್ ನಾವು ನೋಡೋಣ 8 ಮಾರ್ಕ್ಸ್ ಕ್ವಶನ್. 8 ಮಾರ್ಕ್ಸ್ ಕ್ವಶನ್ ಏನ್ ಹೇಳಿದ್ದಾರೆ ಇಲ್ಲಿ, ವಾಟ್ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಏಮ್ ಟು ಅಚೀವ್ ಅಂತ ಹೇಳಿದ್ದಾರೆ. ಏನೆಲ್ಲ ಅಬ್ಜೆಕ್ಟಿವ್ಸ್ ಇರಬೇಕು ಮ್ಯಾನೇಜ್ಮೆಂಟ್ ಅಲ್ಲಿ. ನೀವು ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, 8 ಮಾರ್ಕ್ಸ್ ಕ್ವಶನ್ಸ್ ಬರೆಯುವಾಗ ಫಸ್ಟ್ ನೀವು ಇಂಟ್ರೊಡಕ್ಷನ್ಸ್ ಅನ್ನು ಸ್ಟಾರ್ಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಫಸ್ಟ್ ಇಂಟ್ರೊಡಕ್ಷನ್, ದೆನ್ ಕಾನ್ಸೆಪ್ಟ್, ದೆನ್ ಟಾಪಿಕ್, ದೆನ್ ಕನ್ಕ್ಲೂಷನ್. ಈ ಮೆಥಡ್ ಅಲ್ಲಿ ಇದ್ರೆ ಮಾತ್ರ ನಿಮ್ಗೆ ಫುಲ್ 8 ಮಾರ್ಕ್ಸ್ ಸಿಗುವಂಥದ್ದು. ಕರೆಕ್ಟಾ? ಫಸ್ಟ್ ನೀವೇನ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ನ ಬಗ್ಗೆ ಏನ್ ಬರಿಬೇಕು, ಡೆಫಿನೇಷನ್ ಬರೆಯುವಂಥದ್ದಾಗಿರ್ಬೋದು, ಮೀನಿಂಗ್ ಬರೆಯುವುದಂತಾಗಿರ್ಬೋದು. ದೆನ್ ಯು ರೈಟ್ ಡಿಫರೆಂಟ್ ಅಬ್ಜೆಕ್ಟಿವ್ಸ್. ಯಾವುದೆಲ್ಲ ಉಂಟಿಲ್ಲಿ, ಆರ್ಗನೈಸೇಷನಲ್ ಅಬ್ಜೆಕ್ಟಿವ್, ಸೋಷಲ್ ಅಬ್ಜೆಕ್ಟಿವ್, ಪರ್ಸನಲ್ ಅಬ್ಜೆಕ್ಟಿವ್. ದೆನ್ ಇನ್ ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ ಅಲ್ಲಿ ಸರ್ವೈವಲ್ ಉಂಟು, ಪ್ರಾಫಿಟ್ ಉಂಟು, ಗ್ರೋತ್ ಉಂಟು. ಇದನ್ನ ನೀವೇನ್ ಮಾಡಬೇಕು, 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಹಾಗೆ ಸೋಷಲ್ ಅಬ್ಜೆಕ್ಟಿವ್, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮೆಥಡ್, ಈ ರೀತಿ ಉಂಟು ನೋಡಿ, ಸೈಡ್ ಪಾಯಿಂಟ್ ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಫೈನಲಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಲಾಸ್ಟ್ ಅಲ್ಲಿ ನೀವೇನ್ ಮಾಡಬೇಕು, ಕನ್ಕ್ಲೂಷನ್ ಅಂತ ಬರಿಬೇಕು. ಕನ್ಕ್ಲೂಷನ್ ಅಂತ ವರ್ಡ್ ಬರೀಲಿಕ್ಕಿಲ್ಲ, ಜಸ್ಟ್ ನೋಡುವಾಗನೇ ಗೊತ್ತಾಗ್ಬೇಕು ಅದು ಕನ್ಕ್ಲೂಷನ್ ಅಬೌಟ್ ದಟ್ ಟಾಪಿಕ್ಸ್ ಅಂತ ಗೊತ್ತಿರಬೇಕು. ಆ ರೀತಿ ಬದ್ರೆ ಮಾತ್ರ ನಿಮ್ಗೆ 8 ಮಾರ್ಕ್ಸ್ ಕ್ವಶನ್ ಅನ್ನು ಬರಿಬಹುದು, ಫುಲ್ ಮಾರ್ಕ್ ಅನ್ನು ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್ ಅಂಡ್ ಸೈನ್ಸ್ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಬಟ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್ ಅಂತ ಹೇಳಿದ್ದಾರೆ. ಎಸ್, ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್ ಅಂಡ್ ಸೈನ್ಸ್, ಖಾಲಿ ಸ್ಕಿಲ್ ಇದ್ರೆ ಸಾಕಾಗುದಿಲ್ಲ, ಎಕ್ಸ್ಪೆರಿಮೆಂಟ್ ಕೂಡ ನಾವು ಮಾಡಬೇಕು ಅಲ್ವಾ. ನಾವೇನ್ ಮಾಡಬೇಕು, ಒಂದ್ಸಲ ನಾವು ಮಾಡಿದಂತ ಎಕ್ಸ್ಪೆರಿಮೆಂಟ್ ನೆಕ್ಸ್ಟ್ ಸ್ಟೂಡೆಂಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಈಗ ನಾವು ನಿಮ್ಮನ್ನೇ ಎಕ್ಸಾಂಪಲ್ ಆಗಿ ತಕೊಂಡ್ರೆ, ಒಂದು ಸ್ಟೂಡೆಂಟ್, ಈ ವರ್ಷದ ಸ್ಟೂಡೆಂಟ್ ತುಂಬಾ ಬ್ರಿಲಿಯಂಟ್ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮಾಡುವಂತ ಎಕ್ಸ್ಪೆರಿಮೆಂಟೇ ನಾವು ಬೇರೆ. ತುಂಬಾ ಡಲ್ ಇದ್ದಾರೆ ಅಂತ ಆದ್ರೆ ಅವರಿಗೆ ಮಾಡುವಂತ ಎಕ್ಸ್ಪೆರಿಮೆಂಟೇ ಬೇರೆ ಅಲ್ವಾ. ಸೊ ಮ್ಯಾನೇಜ್ಮೆಂಟ್ ಈಸ್ ಆನ್ ಆರ್ಟ್ ಅಂಡ್ ಸೈನ್ಸ್ ಅಂತ ಹೇಳ್ತೇವೆ. ಅನಂತರ ನೀವೇನ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಈಸ್ ಎ ಆರ್ಟ್ ಅಂತ ಹೇಳಿದ್ರೆ ಏನು, ಅದರ ಮೀನಿಂಗ್ ಬರಿಬೇಕು ಆಯ್ತಾ. ದೆನ್ ಅದರ ಸೈಡ್ ಪಾಯಿಂಟ್ಸ್ ಅನ್ನು ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್ ಅಂತ ಉಂಟು ನೋಡಿ, ಅದನ್ನು ಕೂಡ ನೀವೇನ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ಅದರ ಏನು
ಸೈಡ್ ಪಾಯಿಂಟ್ಸ್ಗಳನ್ನು ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ಕನ್ಕ್ಲೂಷನ್. ಈ ರೀತಿ ಬರೆದ್ರೆ ಮಾತ್ರ ನಿಮ್ಗೆ ಏನಾಗ್ತದೆ, 8 ಮಾರ್ಕ್ಸ್ ಈಸಿಯಾಗಿ ಗಳಿಸಬಹುದು. ನೆಕ್ಸ್ಟ್ ಸೆಕೆಂಡ್, ಥರ್ಡ್ ಒನ್ ಇಸ್ ಕೋಆರ್ಡಿನೇಷನ್ ಇಂದ ಒಂದು ಪಕ್ಕಾ ಕ್ವಶನ್ ಬರ್ತದೆ. ಕೋಆರ್ಡಿನೇಷನ್ ಅಂದ್ರೆ ಏನು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್. ನೋಡಿ, ನಾನು ಇಲ್ಲಿ ಹೇಳಿದ್ದೇನೆ ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಏನು, ಇಂಟ್ರೊಡಕ್ಷನ್ ಅಲ್ಲಿ ಇಷ್ಟು ಬರಿಬೇಕು ಅಲ್ವಾ. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ 1 by 1 ಬರ್ದು ಅದರ ಒಟ್ಟಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಆಯ್ತಾ. ದೆನ್ ಕನ್ಕ್ಲೂಷನ್ ಬರೆಯುವಂಥದ್ದು. ಈ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಹೋದ ವರ್ಷ ಇದನ್ನು ಕೇಳಿದ್ದಾರೆ ಎಕ್ಸಾಮಿಗೆ, ಆಯ್ತಾ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಯಾವುದೆಲ್ಲ, ಮ್ಯಾನೇಜ್ಮೆಂಟ್ನ ಬಗ್ಗೆ ಒಂದು ಡೆಫಿನೇಷನ್ ಬರೀರಿ ಅಥವಾ ಮೀನಿಂಗ್ ಬರೀರಿ. ದೆನ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಯಾವುದೆಲ್ಲ ಉಂಟು, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಹಾಗೆ ಬರೀರಿ. ಈಚ್ ಐಟಮ್ ಅನ್ನು ಏನ್ ಮಾಡಿ, ಎಕ್ಸ್ಪ್ಲೇನ್ ಮಾಡಿ. ದೆನ್ ಯು ರೈಟ್ ಕನ್ಕ್ಲೂಷನ್ ಅಬೌಟ್ ದಟ್ ಟಾಪಿಕ್ಸ್. ಅದನ್ನು ಬರೆದು ಈ ರೀತಿಯಾಗಿ ಮಾಡಬೇಕು. ಈ ಮಾರ್ಕ್ಸ್ ಕೂಡ ಹಾಗೆ ಮಾಡ್ತಾರೆ. ಹೇಗೆ ಮಾಡಿದ್ದಾರೆ ನೋಡಿ, ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಡೆಫಿನೇಷನ್ ಬರೆದಿದ್ದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ಹಾಗೆ ಫಂಕ್ಷನ್ಸ್ ಬರೆದದ್ದಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ಅಲ್ಲಿ ಎಷ್ಟಾಯಿತು, 5 + 2 7 ಆಯಿತು. ಕನ್ಕ್ಲೂಷನ್ ಬರೆದದ್ದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಈ ರೀತಿಯಾಗಿ ಏನು ಮಾಡುವಂಥದ್ದು, ಮಾರ್ಕ್ಸ್ ಅನ್ನು ಅಲಾಟ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನು ಕೇಳಿದ್ದಾರೆ ನೋಡಿ, ಮ್ಯಾನೇಜ್ಮೆಂಟ್ ಈಸ್ 3 ಟೈರ್ ಆಕ್ಟಿವಿಟೀಸ್ ಅಂದ್ರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ಕೇಳಿದ್ದಾರೆ. ಡಯಾಗ್ರಾಮ್ ಅನ್ನು ಮಾಡಬೇಕು ನೀವು. ಡಯಾಗ್ರಾಮ್ ನಮ್ಗೆ ಬೇಕಾದ ರೀತಿಯಲ್ಲಿ ಮಾಡೋದಲ್ಲ, ಯಾವಾಗ್ಲೂ ಈ ಶೇಪಲ್ಲೇ ಇರಬೇಕು. ಡಯಾಗ್ರಾಮ್ ಟ್ರಯಾಂಗಲ್ ಶೇಪಲ್ಲೇ ಇರಬೇಕು. ಕೆಲವರು ರೌಂಡ್ ಮಾಡ್ತಾರೆ, ಹಾಗೆ ಮಾಡ್ಲಿಕ್ಕಿಲ್ಲ, ಅದು ತಪ್ಪು. ಅರ್ಥ ಆಯ್ತಾ. ಯಾವತ್ತು ಟ್ರಯಾಂಗಲ್ ಶೇಪಲ್ಲೇ ಇರುವಂಥದ್ದು. ಇದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋವರ್ ಲೆವೆಲ್ ಅಥವಾ ಆಪರೇಷನ್ ಲೆವೆಲ್ ಅಥವಾ ಸೂಪರ್ವೈಸರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಇದು ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ನೋಡುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು ನೋಡುವ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 3 ಚಾಪ್ಟರ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ನಾಳೆಯ ಚಾಪ್ಟರ್ ಅಲ್ಲಿ ಇನ್ನೂ 3 ಚಾಪ್ಟರ್ನ ಇನ್ಫಾರ್ಮೇಶನ್ ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ಇದು ವಿಡಿಯೋ ಲೆಂದಿ ವಿಡಿಯೋ ಆಗುವ ಕಾರಣ ಅದಕ್ಕೆ ನಾನು 3 ಚಾಪ್ಟರ್ಸ್ಗಳನ್ನು ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹಿ ಕೀಪ್ಸ್ ಮೆಷಿನ್ ಮೆಟೀರಿಯಲ್ ಟೂಲ್ಸ್ ಅಲ್ವಾ, ರೆಡಿ ಟು ಆಪರೇಷನ್ by concerned worker who's described by this under the functional foremanship. ಅದಕ್ಕೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಏನು, ಮೆಷಿನ್ ಆಗಿರ್ಬೋದು, ಮೆಟೀರಿಯಲ್ ಟೂಲ್ಸ್ ರೆಡಿಯಾಗಿ ಇಟ್ಕೊಂಡಿರೋದಕ್ಕೆ ನಾವು ಗ್ಯಾಂಗ್ ಬಾಸ್ ಅಂತ ಹೇಳ್ತೇವೆ. ಮ್ಯಾನೇಜ್ಮೆಂಟ್ ಶುಡ್ ಫೈಂಡ್ ಒನ್ ಬೆಸ್ಟ್ ವೇ ಪರ್ಫಾರ್ಮ್ ಎ ಟಾಸ್ಕ್. ಒಂದು ಒಳ್ಳೆಯ ಮೆಥಡ್ ಅನ್ನು ಯೂಸ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಅವರ ಆಕ್ಟಿವಿಟೀಸ್ ಅನ್ನು ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತೇವೆ, ಮೆಥಡ್ ಸ್ಟಡಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಇನ್ ಎ ಕಾಲೇಜ್ ಆಲ್ ಟೀಚರ್ಸ್ ಆಫ್ ಕಾಮರ್ಸ್ ಸಬ್ಜೆಕ್ಟ್ ವರ್ಕ್ ಅಂಡರ್ ಒನ್ ಹೆಡ್. ಏನ್ ಮಾಡ್ತಾರೆ, ಒಂದು ಹೆಡ್ ನ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾರೆ ಎಲ್ಲ ಕಾಮರ್ಸ್ ಟೀಚರ್ಗಳು. ಅದಕ್ಕೆ ಏನ್ ಹೇಳ್ತಾರೆ, ಯುನಿಟಿ ಆಫ್ ಡೈರೆಕ್ಷನ್. ಯುನಿಟಿ ಅಂತಂದ್ರೆ ಒಂದು ಡೈರೆಕ್ಷನ್, ಒಬ್ಬನ ಡೈರೆಕ್ಷನ್, ಒಬ್ಬ ಬಾಸ್ನ ಡೈರೆಕ್ಷನ್ ಅಲ್ವಾ, ಯುನಿಟಿ ಆಫ್ ಡೈರೆಕ್ಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್, ದ ಕಂಪನಿ ಅಪಾಯಿಂಟ್ಸ್ ಎ ಫ್ಯೂ ಮ್ಯಾನೇಜರ್ ಬಟ್ ಪ್ಲೇ ಹರ್ ಲೆಸ್ ದ್ಯಾನ್ ಮೇಲ್ ಮ್ಯಾನೇಜರ್ ಫಾರ್ ದಿ ಸೇಮ್ ವರ್ಕ್. ವಿಚ್ ಪ್ರಿನ್ಸಿಪಲ್ ಈಸ್ ಇಗ್ನೋರ್ಡ್ ಇಯರ್ ಅಂತ ಹೇಳಿದ್ದಾರೆ. ಒಂದು ಕಂಪನಿಯಲ್ಲಿ ಫಿಮೇಲ್ ಮ್ಯಾನೇಜರ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಬಟ್ ಪೇ ಹರ್ ಲೆಸ್ ದ್ಯಾನ್ ಮೇಲ್ ಮ್ಯಾನೇಜರ್, ಅವಳಿಗೆ ಕೊಡುವಂತ ದುಡ್ಡಾಗಿರ್ಬೋದು ಏನ್ ಮಾಡ್ತಾರೆ, ಮೇಲ್ ಮ್ಯಾನೇಜರ್ಗಿಂತ ಕಡಿಮೆ ಇರ್ತದೆ, ಬಟ್ ವರ್ಕ್ ಏನಾಗಿರ್ತದೆ, ಸೇಮ್ ಆಗಿರ್ತದೆ. ಅದಕ್ಕೆ ಯಾವ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ ಅಂತ, ಈಕ್ವಿಟಿ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ. ಯಾವ ಪ್ರಿನ್ಸಿಪಲ್ ಇಗ್ನೋರ್ ಮಾಡಿದ್ದಾರೆ, ಈಕ್ವಿಟಿ. ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಲಿಲ್ಲ, ಅವರು ಮೇಲಿಗೆ ಮತ್ತು ಫಿಮೇಲಿಗೆ ಒಂದೇ ರೀತಿಯಾಗಿ ಟ್ರೀಟ್ ಮಾಡಲಿಲ್ಲ. ಮೇಲಿಗೆ ಕಡಿಮೆ ಸ್ಯಾಲ್ರಿ ಕೊಟ್ಟಿದ್ದಾರೆ, ಮೇಲಿಗೆ ಜಾಸ್ತಿ ಸ್ಯಾಲ್ರಿ ಕೊಟ್ಟಿದ್ದಾರೆ, ಫಿಮೇಲಿಗೆ ಕಡಿಮೆ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಹೇಳ್ತೇವೆ, ಈಕ್ವಿಟಿಯನ್ನು ಫಾಲೋ ಮಾಡಲಿಲ್ಲ ಅಂತ ಹೇಳ್ತೇವೆ. ನೆಕ್ಸ್ಟ್, ವರ್ಕ್ ಇನ್ ಎ ಫ್ಯಾಕ್ಟ್ರಿ ಆರ್ ವೇಸ್ಟಿಂಗ್ ಟೈಮ್ ಫ್ರಮ್ ಒನ್ ಮೆಷಿನ್ ಟು ಅನದರ್ ಮೆಷಿನ್. ವರ್ಕರ್ಸ್ ಇನ್ ಎ ಫ್ಯಾಕ್ಟ್ರಿ ಆರ್ ವೇಸ್ಟಿಂಗ್ ಟೈಮ್
ಫ್ರಮ್ ಒನ್ ಮೆಷಿನ್ ಟು ಅನದರ್. ಅದಕ್ಕೆ ಏನು ಹೇಳ್ತಾರೆ? ಮೋಷನ್ ಸ್ಟಡಿ ಅಂತ ಹೇಳ್ತಾರೆ. ಅಂದರೆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡುವಂತಹ ವರ್ಕರ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಫ್ರಮ್ ಒನ್ ಮೆಷಿನ್ ಟು ಅನದರ್, ಒಂದು ಮಿಷಿನ್ ಅಲ್ಲಿ ವರ್ಕ್ ಮಾಡುವವರು ಮತ್ತೊಂದು ಮಿಷಿನ್ ಅಲ್ಲಿ ಆ ಕಡೆ ಈ ಕಡೆ ಮಾಡಲಿಕ್ಕೆ ತುಂಬಾ ಟೈಮ್ ವೇಸ್ಟ್ ಮಾಡಿಕೊಂಡು ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತೇವೆ ಅಂತ ಹೇಳಿದ್ದಾರೆ? ಮೋಷನ್ ಸ್ಟಡಿ ಅಂತ ಹೇಳ್ತೇವೆ. If a worker receive the reflecting instruction from two different bosses, ಒಂದಕ್ಕಿಂತ ಜಾಸ್ತಿ ಬಾಸಸ್ ನ ಅಂಡರ್ ಅಲ್ಲಿ ವರ್ಕ್ ಮಾಡುವುದಕ್ಕೆ, ವಿಚ್ ಪ್ರಿನ್ಸಿಪಲ್ ಬೀಯಿಂಗ್ ವೈಲೇಟೆಡ್? ಯುನಿಟಿ ಆಫ್ ಕಮಾಂಡ್. ಯುನಿಟಿ ಆಫ್ ಕಮಾಂಡ್ ಅಂತ ಹೇಳಿದ್ರೆ ಒಂದೇ ಬಾಸ್ನಿಂದ ಆರ್ಡರ್ ಬರಬೇಕು. ಇದು ವೈಲೇಟ್ ಆಗ್ತಾ ಉಂಟು. ಅಂದ್ರೆ ಏನು? ಇಲ್ಲಿ ಏನು ಕೇಳಿದ್ದಾರೆ? ಪ್ರಿನ್ಸಿಪಲ್ ಬೀಯಿಂಗ್ ವೈಲೇಟ್, ಯಾವ ಪ್ರಿನ್ಸಿಪಲ್ಗೆ ವಿರುದ್ಧವಾಗಿದೆ ಇಲ್ಲಿ ಅಂತ. ಯುನಿಟಿ ಆಫ್ ಕಮಾಂಡ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಟೀಮ್ ವರ್ಕರ್ಸ್ ಕಂಪ್ಲೀಟ್ಸ್ ಎ ಪ್ರಾಜೆಕ್ಟ್ ಸಕ್ಸಸ್ಫುಲಿ ಬಿಕಾಸ್ ಆಫ್ ಮ್ಯೂಚುವಲ್ ಟ್ರಸ್ಟ್ ಅಂಡ್ ಯುನಿಟಿ. ವಿಚ್ ಪ್ರಿನ್ಸಿಪಲ್ ಈಸ್ ಫಾಲೋಡ್ ಅಂತ ಹೇಳಿದ್ದಾರೆ? ಟೀಮ್ ಸ್ಪಿರಿಟ್ ಅಂತ ಹೇಳ್ತೇವೆ. ಅಂದ್ರೆ ಏನು? ಟೀಮ್ ವರ್ಕ್ ಮಾಡ್ತಾ ಇರುವಂತಹ ಅವರು ಏನ್ ಮಾಡ್ತಾರೆ? ಮತ್ತೊಬ್ಬರನ್ನು ಏನ್ ಮಾಡ್ತಾರೆ? ಟ್ರಸ್ಟ್ ಮಾಡಿಕೊಂಡು ವರ್ಕ್ ಮಾಡ್ತಾರೆ. ಅದಕ್ಕೆ ನಾವೇನ್ ಹೇಳ್ತೇವೆ? ಟೀಮ್ ಸ್ಪಿರಿಟ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಇಲ್ಲಿ 2 ಮಾರ್ಕ್ಸ್ ಯಾವ್ದು ಕೇಳ್ತಾರೆ? ಫ್ಯಾಕ್ಟ್ರಿ ವರ್ಕರ್ಸ್ ಟೇಕ್ಸ್ ಲಾಂಗ್ ಬ್ರೇಕ್ ಅಂಡ್ ಬಿಕಮ್ಸ್ ಲೆಸ್ ಪ್ರೊಡಕ್ಟಿವ್ ಡ್ಯೂ ಟು ಟಯರ್ಡ್ನೆಸ್. ಅದಕ್ಕೆ ಎಂತ ಹೇಳ್ತಾರೆ? ಫ್ಯಾಟಿಕ್ ಸ್ಟಡಿ ಅಂತ ಹೇಳ್ತೇವೆ. ಅಂದ್ರೆ ಏನು? ಜಾಸ್ತಿ ರೆಸ್ಟ್ ತಕ್ಕೊಳ್ಳುವಂಥದ್ದಾಗಿರ್ಬೋದು, ಜಾಸ್ತಿ ಹೊತ್ತು ಕೂತ್ಕೊಳ್ಳುವಂಥದ್ದಾಗಿರ್ಬೋದು, ಈ ಕೊಟ್ಟ ಟೈಮ್ಗಿಂತ ಜಾಸ್ತಿ ಕೂತ್ಕೊಳ್ಳೋದಾಗಿರ್ಬೋದು. ಇದನ್ಗೆ ನಾವು ಏನು ಹೇಳ್ತೇವೆ? ಫ್ಯಾಟಿಕ್ ಸ್ಟಡಿ ಅಂತ ಹೇಳ್ತೇವೆ. ಎಕ್ಸ್ಪ್ಲೇನ್ ಇನ್ ಒನ್ ಸೆಂಟೆನ್ಸ್. ಫ್ಯಾಟಿಕ್ ಸ್ಟಡಿಯನ್ನು ಒಂದು ಸೆಂಟೆನ್ಸ್ ಅನ್ನು ಬರೀರಿ ಅಂತ ಹೇಳಿದ್ರೆ ಅದರ ಮೀನಿಂಗ್ ಅನ್ನು ಬರಿಬೇಕು. ಮ್ಯಾನೇಜರ್ ಡಿಸ್ಟ್ರಿಬ್ಯೂಟ್ ವರ್ಕ್ ಈಕ್ವಲಿ ಅಮಾಂಗ್ ದಿ ವರ್ಕರ್ಸ್ ಅಕಾರ್ಡಿಂಗ್ ಟು ದೇಯರ್ ಸ್ಕಿಲ್. ವಿಚ್ ಪ್ರಿನ್ಸಿಪಲ್ ಬೀಯಿಂಗ್ ಫಾಲೋಡ್? ಎಕ್ಸ್ಪ್ಲೇನ್ ಇನ್ ಇಟ್ ಒನ್ ಸೆಂಟೆನ್ಸ್ ಅಂತ ಹೇಳಿದೆ. ಅಂದ್ರೆ ಪ್ರತಿಯೊಂದು ವರ್ಕ್ ಅನ್ನು ಡಿವೈಡ್ ಮಾಡಿ ಕೆಲಸ ಮಾಡೋದಕ್ಕೆ ಏನ್ ಹೇಳ್ತಾರೆ? ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತೇವೆ. ವಾಟ್ ಯು ಮೀನ್ ಬೈ ಡಿವಿಷನ್ ಆಫ್ ವರ್ಕ್? ವರ್ಕ್ ಈಸ್ ಡಿವೈಡೆಡ್ ಇಂಟು ಸ್ಮಾಲ್ ಟಾಸ್ಕ್ ಅಥವಾ ಜಾಬ್ ಅಂತ ಹೇಳ್ತೇವೆ. ನೆಕ್ಸ್ಟ್, ದ ಮ್ಯಾನೇಜರ್ ಆಲ್ವೇಸ್ ಟ್ರೀಟ್ ದಿ ಸಬಾರ್ಡಿನೇಟ್ಸ್ ಫೇರ್ಲಿ ಅಂಡ್ ಕೈಂಡ್ಲಿ ವಿದೌಟ್ ಡಿಸ್ಕ್ರಿಮಿನೇಷನ್. ಯಾರನ್ನು ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಮಾಡದೆ ನೋಡೋದಕ್ಕೆ ಏನ್ ಹೇಳ್ತಾರೆ? ಈಕ್ವಿಟಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಇಲ್ಲಿ 4 ಮಾರ್ಕಿಗೆ ಮಾತ್ರ ಕೇಳ್ತಾರೆ. ಯಾವ್ದು ಕೇಳ್ತಾರೆ? ಹೆನ್ರಿ ಫಯಾಲ್ನ 14 ಪ್ರಿನ್ಸಿಪಲ್ ಅನ್ನು ನೀವು ಕಲ್ತಿರ್ಬೇಕು. ಅಟ್ ಲೀಸ್ಟ್ 8 ಪ್ರಿನ್ಸಿಪಲ್ ಅನ್ನಾದ್ರೂ ನೀವೇನ್ ಮಾಡಬೇಕು? ಬೈ ಹ್ಯಾಟ್ ಮಾಡಬೇಕು. ಲಿಸ್ಟ್ ಮಾಡಿ ಅಂತ ಕೇಳ್ತಾರೆ, ಅಥವಾ ಎನಿ 4 ಪ್ರಿನ್ಸಿಪಲ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಆಗ ಇದು ಬೇಕಾಗ್ತದೆ. ನೆಕ್ಸ್ಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಯಾವ ರೀತಿಯ ಕ್ವಶನ್ಸ್ ಅನ್ನು ಕೇಳ್ತಾರೆ? ಬಿಟ್ವೀನ್ ಸೆಲೆಕ್ಟ್ ದಿ ರೈಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದಿ ಚಾಯ್ಸ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಇದು ಯಾವ ನಮ್ಮಲ್ಲಿ ಇಕನಾಮಿಕ್, ಸೋಷಿಯಲ್, ಲೀಗಲ್, ಟೆಕ್ನಾಲಜಿ, ಪೊಲಿಟಿಕಲ್, ಈ ರೀತಿಯ ಡೈಮೆನ್ಷನ್ಸ್ಗಳಿದೆ ಅಲ್ವಾ? ಇದು ಯಾವ ಡೈಮೆನ್ಷನ್ಗೆ ಬರ್ತದೆ ಅಂತ ಹೇಳಬೇಕಿದು ಅಂತ ಹೇಳಿದ್ದಾರೆ. ಜೂನ್ 23, ಜೂನ್ 24ಗೆ ರಿಪೋರ್ಟ್ ಸೇಸ್ ದಟ್ ಎಕ್ಸ್ಪೋರ್ಟ್ ಆಫ್ ಇಂಡಿಯಾ ಇನ್ಕ್ರೀಸ್ಡ್ ಬೈ ಏನ್ ಹೇಳ್ತಾರೆ? 2.47%, ವೈಲ್ ಇಂಪೋರ್ಟ್ ಇನ್ಕ್ರೀಸ್. ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವ ಟಾಪಿಕ್ ಅಲ್ಲಿ ಬರುವಂತದ್ದು? ಇಕನಾಮಿಕ್ ಅಲ್ಲಿ ಬರುವಂತದ್ದು, ಇಕನಾಮಿಕ್ ಡೈಮೆನ್ಷನ್. ನೆಕ್ಸ್ಟ್, ರಿಲೇಟೆಡ್ ಟು ಡೈಮೆನ್ಷನ್ಸ್ ಆಫ್ ದಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿಚ್ ಲೆಡ್ ಟು ದಿ ಮ್ಯಾಂಡೇಟರಿ ಯೂಸ್ ಆಫ್ ದಿ PPE ಕಿಟ್ ಡ್ಯೂರಿಂಗ್ ದಿ ಕೋವಿಡ್. ಅಂದ್ರೆ ಏನು? ಕೊರೋನಾ ಬಂದಾಗ ನೀವು ನೋಡಿರ್ಬೋದು, ನಿಮಗೆ PPE ಕಿಟ್ ಅನ್ನು ಪ್ರತಿಯೊಂದು ಮನೆಗೆ ಕೊಟ್ಟಿದ್ದಾರೆ ಅಲ್ವಾ? ಕೊಟ್ಟಿದ್ದಾರೆ. ಅದು ಯಾವ ಇದಕ್ಕೆ ಬರ್ತದೆ? ಡೈಮೆನ್ಷನ್ಗೆ. ಲೀಗಲಿ ಅಂದ್ರೆ ಏನು? ಅದು ಅವರು ಪ್ರತಿಯೊಬ್ಬರದ್ದು ಲೀಗಲ್ ಡೈಮೆನ್ಷನ್ಸ್ ಅಂತ ಹೇಳ್ತೇವೆ. ಅದಕ್ಕೇನು ಹೇಳ್ತೇವೆ? ಅದು ಕರ್ತವ್ಯ ಅಲ್ವಾ? ಏನಾದ್ರೂ ಪ್ರಾಬ್ಲಮ್ ಎರೈಸ್ ಆದಾಗ ಏನ್ ಮಾಡಬೇಕು? ಗೌರ್ಮೆಂಟ್ ಏನ್ ಮಾಡಬೇಕು? ಪ್ರತಿಯೊಬ್ಬರಿಗೂ ಆ ಕಿಟ್ ಅನ್ನು ಕೊಡಬೇಕು ಅಂತ. ಕರೆಕ್ಟಾ? ಅದಕ್ಕೆ ಲೀಗಲ್ ಡೈಮೆನ್ಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಗೌರ್ಮೆಂಟ್ ಆಫ್ ದಿ ಇಂಡಿಯಾ ಹ್ಯಾಸ್ ಫಾಲೋಡ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಶೂರೆನ್ಸ್ ಸೆಕ್ಟರ್.
what economic reforms is the reason of these changes in the government policy. ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಏನ್ ಹೇಳ್ಬೋದು ನಾವು? ಅದಕ್ಕೆ ನಾವು ಲಿಬರಲೈಸೇಷನ್ ಅಂತ ಹೇಳಿದೆ. ನಮ್ಮಲ್ಲಿ ಉಂಟು LPG, ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಅಲ್ವಾ, ಮತ್ತೆ ಪ್ರೈವೇಟೈಸೇಷನ್ ಅಂತ ಉಂಟು. ಇದು ಯಾವುದಕ್ಕೆ ಬರ್ತದೆ? ಫಾರಿನ್ ಲೆವೆಲ್ ಇನ್ವೆಸ್ಟ್ಮೆಂಟ್, ಅದು ಲಿಬರಲೈಸೇಷನ್ಗೆ ಬರ್ತದೆ. ರ್ಯಾಪಿಡ್ ಇನ್ಕ್ರೀಸ್ ಇನ್ ಮೊಬೈಲ್ ಫೋನ್ನ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರ್ತದೆ. ಯಾಕೆ ಇನ್ಕ್ರೀಸ್ ಆಗ್ತದೆ? ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುವಾಗ ಮೊಬೈಲ್ ಫೋನ್ನ ಪ್ರೈಸ್ ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ನಾವೇನು ಹೇಳ್ತೇವೆ? ಅದು ಟೆಕ್ನಾಲಜಿಕಲ್ ಡೈಮೆನ್ಷನ್ ಅಂತ ಹೇಳ್ತೇವೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, GST ರಿಲೇಟ್ಸ್ ಟು ಯಾವ ಇದಕ್ಕೆ? ಲೀಗಲ್. ಎಲ್ಲರೂ ಫಾಲೋ ಮಾಡುವಂಥದ್ದು ಲೀಗಲ್ ಅಲ್ವಾ? ದಟ್ ಈಸ್ ಕಂಪಲ್ಸರಿ, ಲೀಗಲ್ ಆಗಿರ್ತದೆ. ನೆಕ್ಸ್ಟ್, ಮೆನ್ಷನ್ ಎನಿ ಒನ್ ಡಿಮಾನಿಟೈಸೇಷನ್ ಆಫ್ ಕರೆನ್ಸಿ ನೋಟ್ ವಿಚ್ ವಾಸ್ ಡಿಮಾನಿಟೈಸೇಷನ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ 2016. ಯಾವ 2 ನೋಟನ್ನು ನಮ್ಮ ಮೋದಿ ಗವರ್ಮೆಂಟ್ ಡಿಮಾನಿಟೈಸೇಷನ್ ಮಾಡಿತು ಇನ್ 2016 ಅಲ್ಲಿ? ಯಾವ 2 ನೋಟನ್ನು? 500 ನೋಟ್ ಮತ್ತು 1000 ನೋಟ್, ನಮಗೆ ಗೊತ್ತಿದೆ. ನೆಕ್ಸ್ಟ್, 4 ಮಾರ್ಕ್ಸಿಗೆ ಇಲ್ಲಿ ಯಾವ್ದು ಕೇಳ್ತಾರೆ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇದು ಪಕ್ಕಾ ಕಲಿಬೇಕು ಮಕ್ಕಳ, ಯಾಕೆಂತ ಹೇಳಿದ್ರೆ ಈ ಕ್ವಶನ್ ಜಾಸ್ತಿಯಾಗಿ ಕೇಳ್ತಾರೆ. ನೆಕ್ಸ್ಟ್, ಡಯಾಗ್ರಾಮ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ನ ಡಯಾಗ್ರಾಮ್ ಕೇಳ್ತಾರೆ. ಅದು ಇದೇ ಶೇಪ್ ಅಲ್ಲಿ ಇರಬೇಕು, ಅರ್ಥ ಆಯ್ತಾ? ಇದು ಟ್ರಯಾಂಗಲ್ ಅಲ್ಲಿ ಇರಬಾರ್ದು, ಇದು ರೌಂಡ್ ಶೇಪ್ ಅಲ್ಲೇ ಇರಬೇಕು. ನೆಕ್ಸ್ಟ್, ಹಾಟ್ ಕ್ವಶನ್ ಇಲ್ಲಿಂದ ಕೇಳ್ತಾರೆ. ಇದು ಈಸಿಯಾಗಿ ನಿಮಗೆ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಬ್ಯಾಂಕ್ ರೆಡ್ಯೂಸ್ ದಿ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ರೆ ಯಾವುದು? ಇಕನಾಮಿಕ್ ಎನ್ವಿರಾನ್ಮೆಂಟ್. ನಂಬರ್ ಆಫ್ ವರ್ಕಿಂಗ್ ವುಮೆನ್ ಈಸ್ ಇನ್ಕ್ರೀಸಿಂಗ್. ವರ್ಕಿಂಗ್ ವುಮೆನ್ ಅಂದ್ರೆ ಏನು? ಸೊಸೈಟಿಯ ಬಗ್ಗೆ ಮಾತಾಡೋದು ನಾವು, ಸೋಷಿಯಲ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್, ರಿಸರ್ವೇಶನ್ ಆಫ್ ಟಿಕೆಟ್ ಹೇಗೆ ಮಾಡ್ತೇವೆ? ಇಂಟರ್ನೆಟ್ ಮುಖಾಂತರ ಮಾಡ್ತೇವೆ, ಅದು ಯಾವುದು? ಟೆಕ್ನಾಲಜಿಕಲ್. ಪ್ರೊಹಿಬಿಷನ್ ಆಫ್ ಆಲ್ಕೋಹಾಲ್, ಅದನ್ನು ನಾವು ಕಂಪಲ್ಸರಿ ಫಾಲೋ ಮಾಡಬೇಕು, ದಟ್ ಈಸ್ ಲೀಗಲ್ ಎನ್ವಿರಾನ್ಮೆಂಟ್. ಆಯ್ತಾ? ನೆಕ್ಸ್ಟ್, ಇನ್ನೊಂದು ಏನು ಹೇಳಿದ್ದಾರೆ ನೋಡಿ, ಸೊಸೈಟಿ ಇನ್ ಜನರಲ್ ಈಸ್ ಮೋರ್ ಕನ್ಸರ್ನ್ಡ್ ಅಬೌಟ್ ಕ್ವಾಲಿಟಿ ಆಫ್ ಲೈಫ್. ಕ್ವಾಲಿಟಿಯ ಬಗ್ಗೆ ಹೇಳ್ತಾರೆ. ಸೊಸೈಟಿಯ ಕ್ವಾಲಿಟಿ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಏನದು? ಸೋಷಿಯಲ್ ಎನ್ವಿರಾನ್ಮೆಂಟ್ ಅಲ್ವಾ? ಇನೋವೇಟಿವ್ ಟೆಕ್ನಿಕ್ಸ್ ನ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಏನು? ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಈಸಿ ಉಂಟು ಮಕ್ಕಳೇ, ಆದ್ರೆ ನೀವು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಿ. ಹಾಗೆ ಇನ್ಕಮ್ ರೇಸ್ ಆಗುದು, ಇನ್ಕಮ್ ನ ಬಗ್ಗೆ ಯಾವ್ದ್ರಲ್ಲಿ ನಾವು ಮಾತಾಡ್ತೇವೆ? ಇಕನಾಮಿಕ್ಸ್ ಅಲ್ಲಿ ಮಾತಾಡ್ತೇವೆ. ಏನು ಪ್ರೈಸ್ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದು, ಪರ್ ಕ್ಯಾಪಿಟಲ್ ಇನ್ಕಮ್, ಇದನ್ನೆಲ್ಲ ನಾವು ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾತಾಡ್ತೇವೆ. ರೆಪ್ರೆಸೆಂಟೇಟಿವ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಪ್ರೊವೈಡ್ ವಾಟರ್ ಪ್ಯೂರಿಫೈ ಅಟ್ ಸ್ಕೂಲ್, ಇದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೇವೆ. ಪೊಲಿಟಿಕಲ್ ಅಂತ ಹೇಳಿದ್ರೆ ಏನು ಅಂದ್ರೆ ಏನು? ಅದು ಇದರಲ್ಲಿ ಏನು? ರೆಪ್ರೆಸೆಂಟೇಟಿವ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಟು ಪ್ರೊವೈಡ್ ವಾಟರ್ ಪ್ಯೂರಿಫೈ ಆಫ್ ದಿ ಕ್ಲೀನ್, ಅದು ಲೀಗಲಿಗೆ ಬರೋದಿಲ್ಲ. ಅದೇನಾಗ್ತದೆ? ಪೊಲಿಟಿಕಲ್. ಪ್ಯೂರಿಫೈ ಮಾಡಿದಂತ ವಾಟರ್ ಅನ್ನೇ ಮಕ್ಕಳಿಗೆ ಕೊಡಬೇಕಂತ ಹೇಳುವಂಥದ್ದು, ಅದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ಬರುವಂಥದ್ದು. ಸ್ಟೇಟ್ ದಿ ಡೈಮೆನ್ಷನ್ ನ ಬಗ್ಗೆ ಹೇಳಿದ್ದಾರೆ. ಇಕನಾಮಿಕ್ ಎನ್ವಿರಾನ್ಮೆಂಟ್ ಯಾವ ಡೈಮೆನ್ಷನ್ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ. ಡೈಮೆನ್ಷನ್ ಬಿಸ್ನೆಸ್ ಇನ್ ವಿಚ್ ಈಸ್ ರಿಲೇಟೆಡ್ ಲೋವರ್ ಇಂಟ್ರೆಸ್ಟ್ ರೇಟ್ ನ ಬಗ್ಗೆ ಮಾತಾಡೋದಾದ್ರೆ ಇಕನಾಮಿಕ್ ಎನ್ವಿರಾನ್ಮೆಂಟ್. ಇಕನಾಮಿಕ್ ಎನ್ವಿರಾನ್ಮೆಂಟ್ ಥಿಯರಿಯನ್ನು ಬರಿಬೇಕು ನೀವು ಇಲ್ಲಿ, ಆಯ್ತಾ? ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅಂತ. ನೆಕ್ಸ್ಟ್, ಐಡೆಂಟಿಫೈ ದಿ and explain related the dimension ಅಂತ ಹೇಳಿದ್ದಾರೆ. books have reduced interest rate ಅಂತ ಹೇಳಿದ್ರೆ economic. then write explanation. legal, advertisement including package of cigarette carry the statutory, ಅದು legal. ಸಿಗರೇಟ್ ಅಲ್ಲಿ ಏನ್ ಬರ್ತಿರ್ಬೇಕು? ಅದರ ಬಗ್ಗೆ ಅವೇರ್ನೆಸ್ ಅನ್ನು ಬರೀಬೇಕು, ಅದು ಲೀಗಲ್. ಏನಾದ್ರೂ ಪ್ರಾಬ್ಲಮ್ ಆದ್ರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಲ್ವಾ, ಅದು ಲೀಗಲ್. ನೆಕ್ಸ್ಟ್, ಲೀಗಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅಂತ ಬರಿಬೇಕು. ನೆಕ್ಸ್ಟ್, ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಬ್ಯಾಂಡ್ ದಿ ಆರ್ಟಿಫಿಷಿಯಲ್ ಕಲರ್ ಪ್ರಿಪರೇಷನ್ ಆಫ್ ಫುಡ್, ಅದು ಲೀಗಲ್. ಫುಡ್ಡಿಗೆ ಯಾವುದೇ ರೀತಿಯ ಕಲರ್ ಹಾಕಬಾರ್ದು ಅಂತ ಹೇಳಿದ್ದು, ಅದು ಕಂಪಲ್ಸರಿ, ಯಾರು ಹಾಕಬಾರ್ದು ಫುಡ್ ಕಲರ್, ಅದು ಲೀಗಲ್. ಲೀಗಲ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್, ಇನ್ನು ಉಳಿದಂತ 3 ಚಾಪ್ಟರ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಇದನ್ನು ಪಕ್ಕ ಸ್ಟಡಿ ಮಾಡಿ ಮಕ್ಕಳೇ, ಏನು ಕಷ್ಟ ಇಲ್ಲ, ಈಸಿ ಆಗಿದೆ. ಅದಕ್ಕೆ
ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಸಾಕು. ಲಾಸ್ಟ್ ಮಿನಿಟಲ್ಲಿಯೂ ಕೂಡ ಇವತ್ತು ನಾನು ಏನು ಮಾಡಿದ್ದೇನೆ, 3 ಚಾಪ್ಟರ್ಸ್ ಮಾಡಿದ್ದೇನೆ. ಈ 3 ಚಾಪ್ಟರ್ಸ್ ಅನ್ನು 3 ಡೇಸಿಗೆ ನೀವೇನು ಮಾಡಬೇಕು, ಡಿವೈಡ್ ಮಾಡಿಕೊಂಡು ಈ ಟಾಪಿಕನ್ನು ತರೋವಾಗಿ ಸ್ಟಡಿ ಮಾಡಿ. ಆಗ ನಿಮ್ಗೆ ಏನಾಗ್ತದೆ, ಈಸಿಯಾಗಿ ನಾಳಿದ್ದು ಸ್ಕೋರ್ ಮಾಡಲಿಕ್ಕೆ ಆಗುವಂಥದ್ದು. ಹಾಗೆ ನೀವು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಲಿಕ್ಕೆ ಮರಿಬೇಡಿ ಮಕ್ಕಳೇ. ಯಾಕೆಂತ ಹೇಳಿದರೆ ನಾವು ನಮ್ಮ ನಾಲೆಜನ್ನು ಎಷ್ಟು ಮಂದಿಗೆ ಶೇರ್ ಮಾಡ್ಲಿಕ್ಕಾಗ್ತದೆ ಅಷ್ಟು ಶೇರ್ ಮಾಡಿದರೆ ಒಳ್ಳೆಯದು. ಹಾಗೆ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗೆ ಇನ್ನಷ್ಟು ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನೀವು ಕಮೆಂಟ್ನ ಮುಖಾಂತರ ತಿಳಿಸಿ. ಹಾಗೆ ಇನ್ನಷ್ಟು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.